ಜೆಡಿಎಸ್ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ತೂರಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ಪ್ರಜಾಪ್ರಭುತ್ವದಲ್ಲಿ ತಲೆತಗ್ಗಿಸುವಂತಹ ವಿಚಾರ ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಬೇಸರ ವ್ಯಕ್ತಪಡಿಸಿದರು. ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಂವಿಧಾನದ ಅಡಿಯಲ್ಲಿ ಜನರಿಂದ ಚುನಾಯಿತರಾದ ಶಾಸಕರ ವಿರುದ್ಧ ದೌರ್ಜನ್ಯ ಮತ್ತು ದಬ್ಬಾಳಿಕೆಯಿಂದ ಗೂಂಡಾಗಿರಿ ಮಾಡುವುದು ಜೆಡಿಎಸ್ ಕಾರ್ಯಕರ್ತರಿಗೆ ಶೋಭೆ ತರುವಂತದ್ದಲ್ಲ. ಆದ್ದರಿಂದ ಘಟನೆಯನ್ನು ಖಂಡಿಸುತ್ತೇನೆ ಎಂದು ವಿಷಾದಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಸ್ನಾತಕ ಮಿತ್ರರಾಗಿರ್ತಕ್ಕಂಥ ಪ್ರದೇಶ ವಿಪಕ್ಷದ ಮೇಲೆ ಜೆಡಿಎಸ್ ಕಾರ್ಯಕರ್ತರು ಒಂದು ಚಪ್ಪಲಿಯನ್ನು ತೋರಿದ್ದು, ಅವಾಚ್ಯ ಶಬ್ದಗಳಿಂದ ಅವರನ್ನ ಅವರ ಕುಟುಂಬವನ್ನು ನಿಂದನೆ ಮಾಡಿದ್ದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವದಲ್ಲಿ ತಲೆ ತಗ್ಗಿಸುವಂತ ವಿಚಾರ. ಜನರಿಂದ ಚುನಾಯಿತರಾಗಿರ್ತಕ್ಕಂಥ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಬರೆದಿರುವ ಏನು ಸಂವಿಧಾನ ಇದೆ, ಆ ಸಂವಿಧಾನದ ಅಡಿಯಲ್ಲಿ ಚುನಾಯಿತರಾಗಿರ್ತಕ್ಕಂಥ ಒಬ್ಬ ಶಾಸಕರನ್ನ ಈ ರೀತಿಯಾಗಿ ದೌರ್ಜನ್ಯವಾಗಿ ದಬ್ಬಾಳಿಕೆಯಿಂದ ಗುಂಡಾಗಿರಿ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಜೆಡಿಎಸ್ ಕಾರ್ಯಕರ್ತರಿಗೆ ಶೋಭೆ ತರುವಂಥದ್ದಲ್ಲ. ಇದನ್ನು ನಾನು ಖಡಾಖಂಡಿತವಾಗಿ ಖಂಡಿಸ್ತೇನೆ. ಒಂದು ವೇಳೆ ಪ್ರದೀಪ್ ಈಶ್ವರ್ ಅವರು ಏನಾದರೂ ಕೂಡ ತಪ್ಪು ಮಾತಾಡಿದ್ದರೆ, ಯಾರನ್ನಾದ್ರೂ ನಿಂದಿಸಿದ್ರೆ ಅದಕ್ಕೆ ಕಾನೂನಿನಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ಯಾರೇ ಆಗಲಿ ಪ್ರಜಾಪ್ರಭುತ್ವದಲ್ಲಿ ಯಾರು ಕೂಡ ಮ್ಯಾನ್ ಹ್ಯಾಂಡಲ್ ಮಾಡ್ತಕ್ಕಂಥದ್ದು, ಕಾನೂನನ್ನು ಕೈತಗೊಳ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇಂದ ಹೇಯ ಕೃತ್ಯವನ್ನು ಮಾಡಿರ್ತಕ್ಕಂಥ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಮಾಡಿರ್ತಕ್ಕಂಥ ಯಾರೇ ಆಗಲಿ ಅವರ ಸಮಾಜ ಶ್ರಮಿಸೋದಿಲ್ಲ. ಪೊಲೀಸ್ ಇಲಾಖೆ ಅವರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಬೇಕು. ನಾವೆಲ್ಲ ಕೂಡ ಶಾಸಕರು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ನಾವು ಶಾಸಕರಾದಿಯಾಗಿ ನಾವೆಲ್ಲ ಕೂಡ ಅಹಿಂದ ವರ್ಗ ಇವತ್ತು ಪ್ರದೀಪ್ ಈಶ್ವರ್ ಅವರ ಬೆನ್ನಿಗೆ ನಿಂತಿದ್ದೇವೆ. ಹಾಗಾಗಿ ಯಾವುದೇ ಕೂಡ ಕಾರಣಕ್ಕೂ ಕೂಡ ಅಹಿಂದ ವರ್ಗದ OBCಯ ಒಬ್ಬ ಶಾಸಕ ಅಶಕ್ತ ಜನರು ಭಾವಿಸಿದರೆ ಬಹುಶಃ ಅವರು ಭ್ರಮೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ಮುಂದೆ ಈ ತರ ಘಟನೆಗಳು ನಾನು ಈ ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ನೋಡ್ತಾ ಇದ್ದೀನಿ. ಅನೇಕರು ಫೇಸ್ಬುಕ್ ಅಲ್ಲಿ ನಾನಾ ರೀತಿಯಲ್ಲಿ ಏಳು ಮಾತುಗಳನ್ನ ಆಡ್ತಾ ಇದ್ದಾರೆ. ನಿಮ್ಗೆ ಶೋಭೆ ತಗೋದಿಲ್ಲ. ಯಾರನ್ನೇ ಆಗಲಿ ನೀವು ನಿಲ್ಲಿಸುವಂತ ಹಕ್ಕು ನಿಮಗಿಲ್ಲ. ಆತ ಇದ್ರೆ ಕಂಪ್ಲೇಂಟ್ ಕೊಡಿ, ದೂರು ಕೊಡಿ, ಅದಕ್ಕೆ ಪೊಲೀಸ್ ಇಲಾಖೆ ಕಾನೂನು ಕ್ರಮ ತಗೊಳ್ಳುತ್ತೆ ಅನ್ನೋ ಮಾತನ್ನು ಹೇಳ್ತಾ, ಇವತ್ತೇನು ಪ್ರದೀಪ್ ಈಶ್ವರ್ ಮೇಲೆ ಸಮಾಜ ತಲೆ ತಗ್ಗಿಸುವಂತ ಕೆಲಸವನ್ನು ಮಾಡಿದ್ದಾರೆ, ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇವೆ.